ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಚಿಕ್ಕೀಸ್ ಕಿಚನ್. ಇವತ್ತು ನಾವು ಮೊಟ್ಟೆ ಯೂಸ್ ಮಾಡಿದೆ, ಬ್ರೌನ್ ಶುಗರ್ ಇಲ್ಲದೆ ಸಿನಮನ್ ರೋಲ್ ಹೇಗೆ ಮಾಡಿದೆ ಅಂತ ನೋಡೋಣ ಬನ್ನಿ. ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಪ್ರೆಸ್ ಮಾಡಿ. ನಾನು ಮಾಡಿರೋ ಹೊಸ ಅಡುಗೆದು ನೋಟಿಫಿಕೇಶನ್ ಸಿಗುತ್ತೆ. ಸಿನಮನ್ ರೋಲ್ ಮಾಡೋಕ್ಕೆ ನಾನಿಲ್ಲಿ 1 ಕಪ್ ಬೆಚ್ಚಗಿರೋ ಹಾಲು ತೊಗೋತೀನಿ. ಬೆಚ್ಚಗಿರೋ ಹಾಲು ತೊಗೊಳ್ಳಿ. ತುಂಬ ತಣ್ಣಗಿರೋ ಹಾಲು ತೊಗೊಂಡ್ರು ಅಥವಾ ತುಂಬ ಬಿಸಿ ಇರೋ ಹಾಲು ತೊಗೊಂಡ್ರು ಈಸ್ಟ್ ಆ್ಯಕ್ಟಿವೇಟ್ ಆಗಲ್ಲ. ಉಗುರು ಬೆಚ್ಚಗಿದ್ರೆ ಸಾಕು ಹಾಲು. ಈಗ ಇದಕ್ಕೆ 3 ಟೇಬಲ್ ಸ್ಪೂನ್, ದೊಡ್ಡ ಸ್ಪೂನಲ್ಲಿ 3 ಸ್ಪೂನ್ ಸಕ್ಕರೆ ಹಾಕೋತೀನಿ. ಸಕ್ಕರೆನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದಕ್ಕೆ ನಾನು 1 ಸ್ಪೂನ್ ಆ್ಯಕ್ಟಿವ್ ಡ್ರೈ ಈಸ್ಟ್ ಹಾಕೋತೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದನ್ನು ಒಂದು 10 ನಿಮಿಷ ರೆಸ್ಟ್ ಮಾಡೋಕ್ಕೆ ಬಿಡೋಣ, ಈಸ್ಟೆಲ್ಲ ಆ್ಯಕ್ಟಿವ್ ಆಗೋಕ್ಕೆ. 10 ನಿಮಿಷ ಆಗಿದೆ, ಈಸ್ಟೆಲ್ಲ ಆ್ಯಕ್ಟಿವೇಟ್ ಆಗ್ತಿದೆ. ಈಗ ನಾನು 1 ಕಪ್ ಹಾಲಿಗೆ 2 ಕಪ್ ಮೈದಾ ಹಿಟ್ಟು ಹಾಕೋತೀನಿ. ಇದಕ್ಕೆ 3 ಟೇಬಲ್ ಸ್ಪೂನ್, ದೊಡ್ಡ ಸ್ಪೂನಲ್ಲಿ 3 ಸ್ಪೂನ್ ಆಯಿಲ್ ಹಾಕೋತೀನಿ. ಆಯಿಲ್ ಬೇಡ ಅಂತ ಹೇಳೋರು ಬೆಣ್ಣೆ ಯೂಸ್ ಮಾಡಬಹುದು. 1/4 ಚಮಚ ಉಪ್ಪು ಹಾಕೋತಿದ್ದೀನಿ. ಇದನ್ನೆಲ್ಲ ಚೆನ್ನಾಗಿ ನಾದ್ಕೊಳ್ಳೋಣ. ಹಿಟ್ಟು ಸ್ವಲ್ಪ ತೆಳುಗೆ ಇರಬೇಕು, ಕೈಗೆ ಅಂಟ ಥರ. ಇದಕ್ಕೆ ಇನ್ನೊಂದು 2 ಸ್ಪೂನ್ ಲೆಕ್ಕದಲ್ಲಷ್ಟೇ ಈಗ ಮೈದಾ ಹಿಟ್ಟು ಸೇರಿಸ್ಕೊಳ್ಳೋಣ. 1-2 ಸ್ಪೂನ್ ಮೈದಾ ಹಿಟ್ಟು ಹಾಕೊಳ್ಳೋಣ. ನಾನು ಫಸ್ಟಿಗೆ 1 ಸ್ಪೂನ್ ಹಾಕಿದ್ದೀನಿ, ಆಮೇಲೆ ಕಲಿಸ್ಕೊಂಡು ಆಮೇಲೆ ಇನ್ನೊಂದು ಸ್ಪೂನ್ ಹಾಕೋತೀನಿ. ಈಗ 1 ಸ್ಪೂನ್ ಹಾಕೋತೀನಿ. ಈಗ ಹಿಟ್ಟನ್ನ ಒಂದು ಕ್ಲೀನ್ ಸರ್ಫೇಸ್ ಮೇಲೆ ತೊಗೊಂಡು ಒಂದು 10 ನಿಮಿಷ ಚೆನ್ನಾಗಿ ನಾದ್ಕೊಳ್ಳೋಣ. ಇಲ್ಲಾಂದರೆ ನಾದಲಿಲ್ಲ ಅಂದರೆ ಈಸ್ಟ್ ಸ್ಮೆಲ್ ಹಾಗೇ ಇರುತ್ತೆ. ಚೆನ್ನಾಗಿ ನಾದಿದಷ್ಟು ಈಸ್ಟ್ ಸ್ಮೆಲ್ಲೆಲ್ಲ ಹೋಗಿ ಹಿಟ್ಟು ಜಾಸ್ತಿ ಸಾಫ್ಟ್ ಆಗುತ್ತೆ. ನೆಲಕ್ಕೆ ಒಂದು ಸ್ವಲ್ಪ ಅಂಟ್ತಿದೆ ಅಂದರೆ ಒಂಚೂರು ಸ್ವಲ್ಪ ಹಿಟ್ಟು ಹೀಗೆ ಉದುರಿಸ್ಕೊಂಡು ಚೆನ್ನಾಗಿ ನಾದ್ಕೊಳ್ಳೋಣ. ಅದು ನಾದ್ತಾ ಈಗ ಅಂಟ್ತಿರೋದೆಲ್ಲ ಕಡಿಮೆ ಆಗಿ ಫುಲ್ ಸಾಫ್ಟ್ ಹಿಟ್ಟಾಗುತ್ತೆ. ಸ್ಟಾರ್ಟಿಂಗ್ ಮಾತ್ರ ಅದು ಕೈಗೆ ಅಂಟ್ಕೊಳ್ಳುತ್ತೆ, ಆಮೇಲೆ ಅದು ನಾದ್ತಾ ಹೋಗುತ್ತೆ. ತುಂಬ ಜಾಸ್ತಿ ಅಂಟ್ತಿದೆ ಅಂತ ಅನಿಸಿದ್ರೆ ಒಂದು ಚೂರು ಹಿಟ್ಟು ಉದುರಿಸ್ಕೊಳ್ಳಿ, ಜಾಸ್ತಿ ಗಟ್ಟಿ ಮಾಡ್ಕೋಬೇಡಿ. ಸ್ವಲ್ಪನೇ ಜಸ್ಟ್ ಹೀಗೆ ಸ್ಪ್ರಿಂಕಲ್ ಮಾಡಿ ನಾದ್ಕೊಳ್ಳೋಣ. ನೋಡ್ಬೋದು ಈಗ ಹಿಟ್ಟು ಅಷ್ಟು ನಾದ್ತಾ ಅದು ಅಷ್ಟು ಅಂಟ್ತಿಲ್ಲ ಕೈಗೆ. ಆಟೋಮೆಟಿಕಲಿ ಅದು ಇನ್ನೊಂದು ಸ್ವಲ್ಪ ಹೊತ್ತು ನಾದಿದ್ರೆ ನಾರ್ಮಲ್ ಹದಕ್ಕೆ ಬಂದುಬಿಡುತ್ತೆ. ಹತ್ತು ನಿಮಿಷ ಆಗಿದೆ ಹಿಟ್ಟನದು. ಈಗ ವಾಪಸ್ ಇದನ್ನು ಬೌಲಿಗೆ ಹಾಕೋತೀನಿ. ಮೇಲ್ಗಡೆ ಒಂದು ಸ್ವಲ್ಪ ಎಣ್ಣೆ ಸರ್ವಿ ಇದನ್ನು 1 ಗಂಟೆ ರೆಸ್ಟ್ ಮಾಡೋಕ್ಕೆ ಬಿಡೋಣ. ಈಗ ಇಷ್ಟು ಆಕ್ಟಿವ್ ಆಗೋಕ್ಕೆ 1 ಗಂಟೆ ರೆಸ್ಟ್ ಮಾಡೋಕ್ಕೆ ಬಿಡೋಣ.
ಇಲ್ಲಿ ನಾನು ಅರ್ಧ ಕಪ್ಗಿಂತ ಸ್ವಲ್ಪ ಕಡಿಮೆ ಸಕ್ಕರೆ ತೊಗೊಂಡು ಪೌಡರ್ ಮಾಡ್ಕೊಂಡಿದ್ದೀನಿ. ಇದಕ್ಕೆ 100 ಗ್ರಾಮ್ ಬಟರಲ್ಲಿ ಒಂದು ಮುಕ್ಕಾಲು ಭಾಗ ಅಷ್ಟೇ ಹಾಕ್ತೀನಿ, ಫುಲ್ ಹಾಕಲ್ಲ, ಒಂದು ಮುಕ್ಕಾಲು ಭಾಗದಷ್ಟು ಮಾತ್ರ ಹಾಕಿ ಬಾಕಿದ ಹಾಗೆ ಇಡ್ತೀನಿ. ಒಂದು ಸ್ಪೂನ್ ಫುಲ್ಲು ಚಕ್ಕೆನ ಸ್ವಲ್ಪ ಬಿಸಿ ಮಾಡಿ ಪೌಡರ್ ಮಾಡಿದೆ, ಚಕ್ಕೆ ಪೌಡರ್ ಹಾಕೋತಿದ್ದೀನಿ. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಸಿನಮನ್ ಪೇಸ್ಟ್ ರೆಡಿ ಆಗಿದೆ. ಈಗ ಡೋ ಕಲಸಿಟ್ಟು 1 ಗಂಟೆ ಆಗಿದೆ. ಈಗ ಇದನ್ನು ಸ್ಕ್ವೇರ್ ಆಗಿ ಲಟ್ಟಿಸ್ಕೊಳ್ಳೋಣ. ನೋಡ್ಬೋದು ಒಂದು ಸ್ವಲ್ಪ ರೇಸ್ ಆಗಿದೆ, ಫುಲ್ ರೇಸ್ ಆಗಿಲ್ಲ, ಜಸ್ಟ್ 1 ಗಂಟೆ ಆಗಿದೆ, ಅದಕ್ಕೆ ಸ್ವಲ್ಪ ರೇಸ್ ಆಗಿದೆ. 2 ಗಂಟೆಗಿಂತ ಜಾಸ್ತಿ ಬಿಟ್ಟರೆ ಚೆನ್ನಾಗಿ ರೇಸ್ ಆಗುತ್ತೆ. ಈಗ ಇದನ್ನು ನಾವು ಸ್ಕ್ವೇರ್ ಥರ ಲಟ್ಟಿಸ್ಕೊಳ್ಳೋಣ. ರೆಕ್ಟ್ಯಾಂಗಲ್ ಶೇಪ್ಗೆ ಲಟ್ಟಿಸ್ಕೊಂಡಿದ್ದೀವಿ. ಈಗ ಇದ್ರ ಮೇಲೆ ನಾವು ಮಾಡಿಟ್ಟಿರೋ ಸಿನಮನ್ ಮತ್ತು ಬಟರ್ ಪೇಸ್ಟ್ನ ಎಲ್ಲ ಕಡೆ ಸ್ಪ್ರೆಡ್ ಮಾಡ್ಕೊಳ್ಳೋಣ. ಎಲ್ಲ ಕಡೆ ಈಕ್ವಲ್ ಆಗಿ ಸ್ಪ್ರೆಡ್ ಮಾಡ್ಕೊಂಡಿದೆ. ಈಗ ನೀವು ಸಿನಮನ್ ರೋಲ್ನ ಯಾವ ಟಿನ್ನಲ್ಲಿ ಇಡಬೇಕು ಅಂತಿದ್ದೀರಾ ಆ ಟಿನ್ಗೆ ಸ್ವಲ್ಪ ಎಣ್ಣೆ ಸರ್ಕೊಳ್ಳೋಣ. ಎಲ್ಲ ಕಡೆ ಚೆನ್ನಾಗಿ ಎಣ್ಣೆನ ಸರ್ವೋಣ. ಈಗ ನಾವು ಲಟ್ಸಿರೋ ಸಿನಮನ್ ಚಪಾತಿನ ರೋಲ್ ಮಾಡ್ಕೊಳ್ಳೋಣ. ಈಗ ನಾವು ಬಟ್ಟೆ ಹೊಲಿಯೋಕ್ಕೆ ಯೂಸ್ ಮಾಡ್ತೀವಲ್ಲ ದಾರ, ಆ ದಾರಾನ ಸ್ವಲ್ಪ ಕಟ್ ಮಾಡಿಕೊಂಡು ನಮಗೆ ಎಷ್ಟು ದಪ್ಪ ಬೇಕು ಅಷ್ಟು ದಪ್ಪ ಫಸ್ಟು ಮಾರ್ಕ್ ಮಾಡ್ಕೊಳ್ಳೋಣ. ಈಗ ದಾರ ಹಾಕಿ ಕೆಳಗಡೆಯಿಂದ ದಾರ ಹಾಕಿ ಈ ಮಾರ್ಕ್ ಇರೋದ್ರ ಮೇಲೆ ಎಕ್ಸಾಕ್ಟ್ಲಿ ಅದ್ರ ಮೇಲೆ ಹೀಗೆ ದಾರನ ಒಂದು ಸರ್ತಿ ಫೋಲ್ಡ್ ಮಾಡಿದರೆ ಕಟ್ ಆಗುತ್ತೆ. ಚಾಕುಲ್ ಕಟ್ ಮಾಡೋಕ್ಕೋದ್ರೆ ತುಂಬ ಸಾಫ್ಟ್ ಇರೋದ್ರಿಂದ ಚಾಕುಲ್ ಕಟ್ ಮಾಡೋಕ್ಕಾಗಲ್ಲ, ಎಲ್ಲ ಫುಲ್ ಇಚ್ಕಿ ಪಿಚ್ಕಿ ಆಗೋಗುತ್ತೆ. ಸೊ ಈಗ ಕಟ್ ಮಾಡಾಗಿದೆ. ಇದನ್ನು ನಾವು ರೆಡಿ ಮಾಡಿಟ್ಟಿರೋ ಪ್ಯಾನಲ್ಲಿ ಇಟ್ಕೊಳ್ಳೋಣ. ಒಂದು ಕಾಲು ಇಂಚ್ ಬಿಟ್ಟು ಅರೇಂಜ್ ಮಾಡ್ಕೊಳ್ಳೋಣ, ಯಾಕಂದರೆ ಇದನ್ನು 1-2 ಗಂಟೆ ರೆಸ್ಟ್ ಮಾಡೋದ್ರಿಂದ ಇದೆಲ್ಲ ಫುಲ್ ರೇಸ್ ಆಗುತ್ತೆ. ಅದಕ್ಕೆ ಅರೇಂಜ್ ಮಾಡುವಾಗ ಒಂದು ಕಾಲು ಇಂಚ್ ಬಿಟ್ಟು ಅರೇಂಜ್ ಮಾಡ್ಕೊಳ್ಳೋಣ. ಈಗ ಇದ್ರ ಮೇಲೆ ಸ್ವಲ್ಪ ಹಾಲನ್ನ ಚೆನ್ನಾಗಿ ಬ್ರಷ್ ಮಾಡ್ಕೊಳ್ಳೋಣ. ಒಂದು ದೊಡ್ಡ ಪಾತ್ರೆ ಅಥವಾ ಮುಚ್ಚಳ ಮುಚ್ಚಿ 1.5 ರಿಂದ 2 ಗಂಟೆ ಕಾಲ ಇದನ್ನ ರೈಸ್ ಆಗಕ್ಕೆ ಬಿಡೋಣ. ನಾನು ಏನು ಕಲ್ಸಕ್ಕೆ ತೊಗೊಂಡಿದ್ದೆ ಅದೇ, ಯಾಕಂದರೆ ರೈಸ್ ಆಗುವಾಗ ಅದು ಇದ್ರ ಮೇಲೆ ಅಂಟ್ಕೊಬಾರ್ದಂತ ಸ್ವಲ್ಪ ದೊಡ್ಡ ಪಾತ್ರೆ ತೊಗೋತಿದ್ದೀನಿ. ಟೋಟಲಾಗಿ ಈಗ 2 ಗಂಟೆ ಆಗಿದೆ ಇಟ್ಟು. ನೀವು 1.5 ಗಂಟೆಗಾದರೂ ಇಡಬಹುದು, 2 ಗಂಟೆ ಆದರೂ ಇಡಬಹುದು. ನೋಡ್ಬೋದು ಎಷ್ಟು ಚೆನ್ನಾಗಿ ರೈಸ್ ಆಗಿದೆ ಅಂತ. ನಾವು ಮುಂಚೆ ಎಲ್ಲ ಮಧ್ಯದಲ್ಲಿ ಗ್ಯಾಪ್ ಇಟ್ಟಿದ್ವಿ, ಈಗ ಅದು ಗ್ಯಾಪ್ ಎಲ್ಲ ಫಿಲ್ ಆಗಿ ಚೆನ್ನಾಗಿ ರೈಸ್ ಆಗಿದೆ. ಈಗ ಅವನ್ನ 180 ಡಿಗ್ರಿಯಲ್ಲಿ ಪ್ರೀ ಹೀಟ್ ಮಾಡಿ 20 ರಿಂದ 25 ನಿಮಿಷ ಬೇಕ್ ಮಾಡೋಣ. ಅವನ್ ಇಲ್ಲ ಅಂತ ಹೇಳಿದರೆ ಒಂದು ಕುಕ್ಕರ್ ಕೆಳಗಡೆ ಸ್ವಲ್ಪ ಪುಡಿ ಉಪ್ಪು ಹಾಕಿ ಒಂದು ಸ್ಟ್ಯಾಂಡ್ ಇಟ್ಟು ಕುಕ್ಕರ್ ಮುಚ್ಚಳದಲ್ಲಿ ಗ್ಯಾಸ್ಕೆಟ್ ಮತ್ತು ವಿಸಲ್ ತೆಗೆದು ಕುಕ್ಕರ್ನ ಒಂದು 5 ನಿಮಿಷ ಹಾಗೆ ಮುಚ್ಚಿ ಪ್ರೀ ಹೀಟ್ ಮಾಡಿ ನೀವು ಬೇಕ್ ಮಾಡಬಹುದು.
ನೋಡ್ಬೋದು ಎಲ್ಲ ಕಡೆ ಫುಲ್ ಬ್ರೌನ್ ಕಲರ್ ಚೇಂಜ್ ಆಗ್ತಿದೆ. 22 ನಿಮಿಷ ಆಗಿದೆ. ಈಗ ಟೋಟಲಾಗಿಟ್ಟು ಈಗ ಮೈಕ್ರೋವೇವ್ನ ಆಫ್ ಮಾಡ್ತೀನಿ. ಸಿನಮನ್ ರೋಲ್ ರೆಡಿ ಆಗಿದೆ. ನೀವು ಟ್ರೈ ಮಾಡಿ ಹೇಗಾಗಿದೆ ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸಿ. ತುಂಬ ಸಾಫ್ಟ್ ಆಗಿದೆ. ಕೈಯಲ್ಲಿ ಮುಟ್ಟಿದ್ರೇ ಗೊತ್ತಾಗುತ್ತೆ ಎಷ್ಟು ಸಾಫ್ಟ್ ಇದೆ ಅಂತೇಳಿ. ಸೂಪರ್ ಸಾಫ್ಟ್, ಸೂಪರ್ ಟೇಸ್ಟಿಯಾಗಿರೋ ಸಿನಮನ್ ರೋಲ್ ರೆಡಿ ಆಗಿದೆ.